ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಅಜ್ಜಮ್ಮ ಅಂತೂ ಚಂಪಾ, ನಾವು ವಿದ್ಯಾ ಹುಟ್ಟುಹಬ್ಬ ಪಾಪ ಬಸ್ರಿ ಬಯಕೆ ಏನೇನೋ ಇರುತ್ತೆ, ಯಾರ ಜೊತೆನೂ ಹೇಳ್ಕೊತಾ ಇಲ್ಲ. ಈ ಹುಟ್ಟುಹಬ್ಬನೂ ಜಾಸ್ತಿ ಅದ್ದೂರಿಯಾಗಿ ಮಾಡೋಣ, ಆಮೇಲೆ ವಿದ್ಯಾಗೆ ತುಂಬ ಖುಷಿ ಆಗುತ್ತೆ ಅಲ್ಲವಾ ಅಂತ ಹೇಳ್ತಾರೆ. ಅಜ್ಜಮ್ಮ, ನೀವು ಹೇಳ್ತಾ ಇರೋದು ಕರೆಕ್ಟೇ, ಹೌದು, ಚೆನ್ನಾಗಿ ಡೆಕೋರೇಷನ್ ಮಾಡೋಣ, ಕೇಕು ಎಲ್ಲ ಬುಕ್ ಮಾಡೋಣ, ವಿದ್ಯೆಗೆ ಸರ್ಪ್ರೈಸ್ ಕೊಡೋಣ ಅಂತ ಇಲ್ಲಿ ಚಂಪಾ ಹೇಳ್ತಾರೆ. ನೀನು ಹೇಳ್ತಾ ಇರೋದು ಕರೆಕ್ಟೇ ಚಂಪಾ, ಹಾಗೆ ಮಾಡಬೇಕು. ವಿದ್ಯೆಗೆ ಸರ್ಪ್ರೈಸ್ ಇತ್ತಲ್ಲ, ಅದೇನೋ ಸರ್ಪ್ರೈಸು ಹಾಗೆ ಕೊಟ್ಬಿಟ್ಟು ಆಮೇಲೆ ಇದೇ ಮನೆಯಲ್ಲಿ ಶಿವರಾಮೇಗೌಡ್ರ ಹತ್ರ ಇರೋಕೆ ಹೇಳೋ ಹಾಗೆ ಮಾಡಬೇಕು ಅಂತ ಅಜ್ಜಮ್ಮ ದೊಡ್ಡದಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಡೆಕೋರೇಷನ್ ಮಾಡಿ ಎಲ್ಲ ಸಿದ್ಧತೆನ ಮಾಡ್ತಾ ಇರ್ತಾರೆ. ಆಗ ಮೌನ ಬಂದ್ಬಿಟ್ಟು, ಅತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ, ನಮ್ಮ ವಿದ್ಯಾ ಅಂತೂ ತುಂಬ ಖುಷಿ ಪಡ್ತಾಳೋ ಏನೋ ಇದನ್ನು ನೋಡಿ ಅಂತ ಹೇಳ್ತಾರೆ. ಖುಷಿ ಪಡಲೇಬೇಕು ಮೋನ, ಯಾಕಂದರೆ ಅಜ್ಜಮ್ಮ ಮಾಡಿರೋದು ಅವಳಿಗೋಸ್ಕರನೇ ಮಾಡಿದ್ದು ನಾನು ಅಂತ ಇಲ್ಲಿ ಅಜ್ಜಮ್ಮ ಹೇಳಿ ಖುಷಿಯಿಂದ ನಗ್ತಾ ಇರ್ತಾರೆ. ಆಗ ಈಶ್ವರಿ ಬಂದ್ಬಿಟ್ಟು, ಏನಂತ ಇದಲ್ಲ, ಅಲ್ಲ ಇದೇನಿದು ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ, ಏನೋ ಯಾರದ್ದಾದ್ರೂ ಇವತ್ತು ಏನಾದರೂ ಫಂಕ್ಷನ್ ಇದೆಯಾ ಅಂತ ಈಶ್ವರಿ ಕೇಳ್ತಾರೆ. ಆಗ ಚಂಪಾ ಅಯ್ಯೋ ಅದು ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ಅಜ್ಜಮ್ಮ ಸನ್ನೆ ಮಾಡ್ತಾರೆ. ಆಗ ಅಜ್ಜಮ್ಮ, ನೋಡು ಈಶ್ವರಿ, ಅದನ್ನೆಲ್ಲ ಈಗಲೇ ಕೇಳಿದರೆ ಹೇಗಿರುತ್ತೆ ಹೇಳು, ಸರ್ಪ್ರೈಸನ್ನು ಸರ್ಪ್ರೈಸ್ ಆಗಿ ಕೊಡಬೇಕು, ಈಗಲೇ ಹೇಳಿದರೆ ಸರ್ಪ್ರೈಸ್ ಆಗುತ್ತಾ ಅಂತ ಅಜ್ಜಮ್ಮ ಹೇಳ್ತಾರೆ. ಎಲ್ಲ ಮುದುಕಿ, ಅಲ್ಲ ಈ ಮುದುಕಿ ಸಾಮಾನ್ಯದವಳಲ್ಲ, ಏನೋ ಸ್ಕೆಚ್ ಆಗ್ತಾವಳೆ ಅಂತ ಈಶ್ವರಿ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲತ್ತೆ ಅಷ್ಟಕ್ಕೂ ಏನು ಅಂತ ನಮ್ಮ ಹತ್ರ ಹೇಳ್ಬೋದಲ್ವಾ ಅಂತ ಈಶ್ವರಿ ಹೇಳ್ತಾರೆ. ಲೇ ಈಶ್ವರಿ, ಇನ್ನೊಂದು ಅರ್ಧ ಗಂಟೆ ತಡ್ಕೊಳೆ, ಅಲ್ಲಿ ತನಕ ನಿನಗೇನು ಆಗೋಕ್ಕಿಲ್ಲ ಸರಿನಾ, ಒಂದು ಅರ್ಧ ಗಂಟೆ ಆಗಲಿ, ಆಮ್ಯಾಗೆ ನಿನಗೆಲ್ಲ ಗೊತ್ತಾಗುತ್ತೆ, ನಿನಗೆ ನಿಜ ಗೊತ್ತಾಗುತ್ತೆ ಅಂತ ಇಲ್ಲಿ ಅಜ್ಜಮ್ಮ ಹೇಳ್ತಾರೆ. ಲೇ ಚಿತ್ರ, ಈ ಮುದುಕಿ ಏನು ಮಾಡಕ್ಕೆ ಹೊಟ್ಟವಳೆ, ಅಲ್ಲ ಈ ಮುದುಕಿ ಸಾಮಾನ್ಯದವಳಲ್ಲ ಕಣೆ, ಇವಳು ಖತರ್ನಾಕ್ಗಳು, ಏನೋ ಮಾಡ್ತಾ ಇದ್ದಾಳೆ, ಅಷ್ಟಕ್ಕೂ ಏನು ಮಾಡ್ತಾ ಇರ್ಬೋದು, ಯಾರದ್ದು ಏನು ಇರ್ಬೋದು ಅಂತ ಹೇಳಿ ಇಲ್ಲಿ ಈಶ್ವರಿ ಯೋಚನೆ ಮಾಡ್ತಾ ಇರ್ತಾರೆ. ವಿದ್ಯಾ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಆಗ ಗೆಸ್ಟ್ ಹೌಸಿಗೆ ಬಂದಾಗ ಇಲ್ಲಿ ಸರು ಅಂತೂ ವಿದ್ಯಾಗೋಸ್ಕರನೇ ಕಾಯ್ತಾ ಇರ್ತಾರೆ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅಕ್ಕ ಅಂತ ಸರು ಹೇಳ್ತಾರೆ. ಲೇ ಸರು, ಬೆಳಿಗ್ಗೆನೇ ಹೇಳಿದ್ದೆಲ್ಲೇ ಮತ್ತೆ ಇವಾಗ ಯಾಕೆ ಹೇಳ್ತಾ ಇದೆಯಾ ಅಂತ ವಿದ್ಯಾ ಹೇಳ್ತಾರೆ. ಅಯ್ಯೋ ವಿದ್ಯಕ್ಕ, ಈಗ ಬೆಳಿಗ್ಗೆ ಬರೀ ಹೇಳಿದ್ದು, ಆದರೆ ಈಗ ನಿನಗೊಂದು ಮುಖ್ಯವಾಗಿರೋ ಒಂದು ಗಿಫ್ಟನ್ನು ತಂದಿದ್ದೀನಿ, ನಿನಗೆ ಇಷ್ಟ ಆಗುತ್ತೋ ಇಲ್ವೋ ತಗೋ ಅಕ್ಕ ಅಂತ, ನನ್ನ ಮೊದಲನೇ ಗಿಫ್ಟು ನಿನಗೆ ಅಂತ ಇಲ್ಲಿ ವಿದ್ಯಾ ಸರು ಹೇಳ್ತಾರೆ. ಆಗ ವಿದ್ಯಾ ಅದನ್ನು ನೋಡಿದಾಗ, ಏನು ಸರು ಇದು ಸೀರೆ ತಗೊಂಡು ಬಂದಿದ್ಯಾ ಅಂತ ಹೇಳ್ತಾರೆ. ಹ್ಞೂ ಅಕ್ಕ, ನಿನಗೋಸ್ಕರನೇ ತಂದಿದ್ದು, ಇಷ್ಟ ಆಯ್ತಾ ಅಕ್ಕ ಅಂತ ಸರು ಕೇಳ್ತಾರೆ. ಅಲ್ಲ ಸರು, ಇದು ದುಡ್ಡು ಜಾಸ್ತಿ ಅನಿಸುತ್ತೆ ಈ ಸೀರೆಗೆ, ಅಷ್ಟಕ್ಕೂ ನಿನ್ನ ಹತ್ರ ಅಷ್ಟೆಲ್ಲ ದುಡ್ಡು ಎಲ್ಲಿತ್ತು ಅಂತ ಇಲ್ಲಿ ವಿದ್ಯಾ ಪ್ರಶ್ನೆ ಮಾಡ್ತಾರೆ. ಅಕ್ಕ ಅದೆಲ್ಲ ನಿನ್ಗೆ ಯಾಕಕ್ಕ, ಒಟ್ಟಿನಲ್ಲಿ ನಿನ್ಗೆ ಇಷ್ಟ ಆಯ್ತಾ ಅಂತ ಸರು ಕೇಳ್ತಾ ಇರ್ತಾರೆ. ಹಾಗಲ್ಲ ಸರು, ಇಷ್ಟ ಆಯಿತು ಆದರೂ ಅಂತ ಹೇಳಕ್ಕೆ ಹೋಗ್ತಾರೆ. ಇದು ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಅಮ್ಮನೇ ಕೊಟ್ಟಿದ್ದು, ಇವತ್ತಿನ ಹುಟ್ಟು ಹಬ್ಬ ಅಲ್ವಾ, ಈ ಸೀರೆನ ವಿದ್ಯಾಗೆ ಕೊಡು ಅಂತ ಕೊಟ್ಟಿದ್ರು, ಇಷ್ಟ ಆಯ್ತಾ ಅಂತ ಸರು ಕೇಳ್ತಾರೆ. ಸರು, ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ, ಅಮ್ಮ ಕೊಟ್ಟಿದ್ದ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಅಮ್ಮನ ಹತ್ರ ಇಷ್ಟೆಲ್ಲ ದುಡ್ಡು ಎಲ್ಲಿದ್ದಿತ್ತು, ಬೇಕಾಗಿತ್ತ ಇದೆಲ್ಲ ಅಂತ ಇಲ್ಲಿ ವಿದ್ಯಾ ಹೇಳ್ತಾರೆ. ಅಯ್ಯೋ ಅಕ್ಕ, ಅದನ್ನೆಲ್ಲ ನೀನು ಯಾಕೆ ಹೇಳ್ತೀಯಾ, ಒಟ್ಟಿನಲ್ಲಿ ನೀನು ಖುಷಿಯಾಗಿರಬೇಕು, ನಿನ್ಗೆ ಇದು ಇಷ್ಟ ಆಯಿತು ತಾನೇ, ಅಮ್ಮನೂ ಕೂಡ ಖುಷಿ ಪಡ್ತಾರೆ ಅಷ್ಟೇ ಅಂತ ಸರು ಹೇಳ್ತಾರೆ. ತುಂಬ ಖುಷಿ ಆಯಿತು ಸರು ಅಂತ ವಿದ್ಯಾ ಸೀರೆನ ಹಿಡ್ಕೊಂಡು ತುಂಬಾನೇ ಖುಷಿಯಿಂದ ತಪ್ಕೊತಾರೆ ಸೀರೆನ. ಹಾಗೆ ಸರಿಗೂ ಕೂಡ ತುಂಬ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಚಂಪಾ ಬಂದ್ಬಿಟ್ಟು, ಲೇ ವಿದ್ಯಾಕ್ಕ, ಮೊದಲು ಸೀರೆ ಗಿಫ್ಟ್ ಏನೋ ಸಿಕ್ತು, ಆದರೆ ಸೀರೆ ಉಟ್ಕೊಂಡು ನೀನು ಬರಬೇಕು ಅಂತ ಇಲ್ಲಿ ಚಂಪಾ ಹೇಳ್ತಾರೆ. ಏನು ಮಾತಾಡ್ತಾ ಇದೆಯಾ ಚಂಪಾ, ನಾನೆಲ್ಲಿ ಬರಬೇಕು ಅಂತ ಇಲ್ಲಿ ವಿದ್ಯಾ ಕೇಳ್ತಾರೆ. ಅಯ್ಯೋ ನಿನಗೆ ಇನ್ನೊಂದು ದೊಡ್ಡ ಸರ್ಪ್ರೈಸ್ ಇದೆ, ಆ ಸರ್ಪ್ರೈಸನ್ನು ಯಾವುದೇ ಕಾರಣಕ್ಕೂ ನೀನು ಮಿಸ್ ಮಾಡ್ಕೊಳ್ಳೋಕ್ಕಾಗಕ್ಕಿಲ್ಲ ಅಂತ ಚಂಪಾ ಹೇಳ್ತಾರೆ. ಏನು ಹೇಳ್ತಾ ಇದೆಯಾ ಚಂಪಾ ನೀನು ಅಂತ ಕೇಳ್ತಾರೆ. ಹ್ಞೂ ವಿದ್ಯಾಕ್ಕ, ಮೊದಲು ಆ ಸರು ಕೊಟ್ಟು ಸೀರೆ ಉಟ್ಕೊಂಡು ಬೇಗನೆ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇದೇನಿದು ಚಂಪಾ ಏನು ಹೇಳ್ತಾ ಇದ್ದಾಳೆ ಅಂದರೆ, ನಾನು ಆ ಮನೆಗೆ ಹೋಗ್ಬೇಕಾ, ಆ ಮನೆಗೆ ಹೋದರೆ ಖಂಡಿತವಾಗ್ಲೂ ನನ್ನನ್ನು ಸುಮ್ಮನೆ ಬಿಡ್ತಾರಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ವಿದ್ಯಾ. ಈ ಕಡೆ ಶಿವರಾಮೇಗೌಡರು ಮನೆಗೆ ಬಂದಾಗ ಇಲ್ಲಿ ಎಲ್ಲ ಡೆಕೋರೇಷನ್ ನೋಡಿ ಶಿವರಾಮೇಗೌಡರು ಶಾಕ್ ಆಗ್ತಾರೆ. ಇದೇನಿದು ಅಟ್ಟಿಯಲ್ಲಿ ಏನಾದರೂ
ಫಂಕ್ಷನ್ ಇದೆಯಾ? ಯಾರದ್ದು ಫಂಕ್ಷನ್ ಇದೆ? ಏನು ಇಷ್ಟೆಲ್ಲ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ದೀರಾ ಅಂತ ಇಲ್ಲಿ ಶಿವರಾಮೇಗೌಡರು ಕೇಳ್ತಾರೆ. ಆಗ ಅಜ್ಜಮ್ಮ ಇಲ್ಲಿ ಎಲ್ಲರ ಮುಖನೂ ನೋಡ್ತಾ ಇರ್ತಾರೆ. ಆಗ ಆವಾಗಿಂದ ಕೇಳ್ತಾ ಇದ್ದೀವಿ ಬಾವ, ಆದರೆ ಅತ್ತೆ ಏನು ಹೇಳ್ತಾ ಇಲ್ಲ, ಸ್ವಲ್ಪ ಹೊತ್ತು ಕಾಯಿರಿ ಕಾಯಿರಿ ಅಂತ ಇದ್ರು, ಇಷ್ಟೊತ್ತಾದರೂ ಅದೇನಂತನೂ ಕೂಡ ಹೇಳ್ತಾ ಇಲ್ಲ ಅಂತ ಈಶ್ವರಿ ಹೇಳ್ತಾ ಇರ್ತಾರೆ. ಅವ್ವ ಏನವ್ವ ಇದಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಅಜ್ಜಮ್ಮ ಅಂತೂ ಲೇ ಶಿವರಾಮ ಒಂದು ನಿಮಿಷ ಇರು, ನಿನಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಇದೇನಿದು, ಮನೆಯಲ್ಲಿ ಯಾರು ಹುಟ್ಟುಹಬ್ಬನೂ ಇಲ್ಲ, ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಚಂಪಾ ಈ ಕಡೆ ವಿದ್ಯೆನ ಕರ್ಕೊಂಡು ಬರ್ತಾ ಇದ್ದಾರೆ. ವಿದ್ಯಕ್ಕ ಬಾಕ ಅಂತ ಹೇಳ್ತಾರೆ. ಚಂಪಾ ಏನು ಮಾತಾಡ್ತಾ ಇದೆಯಾ? ಮನೆ ಒಳಗಡೆ ನಾನು ಬರಬೇಕಾ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಮಾವಯ್ಯ ನೋಡಿದರೆ ನನ್ನನ್ನು ಏನು ಅನ್ಕೊತಾರೆ, ಯಾವುದೇ ಕಾರಣಕ್ಕೂ ನಾನು ಮನೆಯೊಳಗಡೆ ಬರೋಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾರೆ. ಅಯ್ಯೋ ವಿದ್ಯಕ್ಕ, ಎಲ್ಲ ಹೇಳಿದ್ದು ಅಜ್ಜಮ್ಮನೆ, ನೀನು ಮೊದಲು ಬಾ ವಿದ್ಯಕ್ಕ ಅಂತ ಚಂಪಾ ಕರೀತಾರೆ. ಚಂಪಾ ನಿಂಗೆ ಇದೆಲ್ಲ ಗೊತ್ತಾಗಲ್ಲ, ನಾನು ಬರಲ್ಲ ಅಷ್ಟೇ ಅಂತ ವಿದ್ಯಾ ಹೇಳ್ತಾ ಇರ್ತಾರೆ. ವಿದ್ಯಕ್ಕ ನೀನು ಬಾ ಅಂತ ಹೇಳಿ ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ. ಆಗ ಮನೆ ಬಾಗ್ಲ ಹತ್ರನೇ ವಿದ್ಯಾ ನಿಂತ್ಕೊಂಡಿರ್ತಾರೆ. ಇದೇನಿದು, ಒಳಗಡೆ ಇಷ್ಟೊಂದು ಡೆಕೋರೇಷನ್ ಮಾಡಿದ್ದೀರಾ, ಇದೆಲ್ಲ ಯಾರು ಮಾಡಿದ್ದು ಚಂಪಾ ಅಂತ ಕೇಳ್ತಾರೆ. ಎಲ್ಲ ನಿನಗೋಸ್ಕರನೇ ಅಜ್ಜಮ್ಮ ಮಾಡಿದ್ದು, ನೀನು ಒಳಗೆ ಬಾ ವಿದ್ಯಕ್ಕ ಅಂತ ಚಂಪಾ ಕರೀತಾರೆ. ಆಗ ವಿದ್ಯಾ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಜ್ಜಮ್ಮ ಹೇಳ್ತಾರೆ, ಲೇ ಶಿವರಾಮ ಇಷ್ಟೊತ್ತು ಕೇಳ್ತಾ ಇದೆಯಲ್ಲ, ಇದು ಹುಟ್ಟುಹಬ್ಬ ಬೇರೆ ಯಾರದ್ದು ಅಲ್ಲ, ನಮ್ಮ ವಿದ್ಯದು, ಅದಕ್ಕೆ ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದು, ಹೇಗಿದೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈ ಕಡೆ ಶಿವರಾಮೇಗೌಡರು ಸುಮ್ಮನೆ ಆದರೆ ಈಶ್ವರಿಗಂತೂ ತುಂಬಾ ಕೋಪ ಬರುತ್ತೆ. ಅಲ್ಲ ಅಷ್ಟಕ್ಕೂ ಅವಳು ಯಾಕೆ ಈ ಮನೆಯೊಳಗಡೆ ಬರ್ತಾಳೆ? ಯಾವುದೇ ಕಾರಣಕ್ಕೂ ಅವಳು ಈ ಮನೆಯೊಳಗಡೆ ಬರೋಕ್ಕಿಲ್ಲ ಅಲ್ವಾ? ನೀವ್ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಈಶ್ವರಿ ಕೇಳ್ತಾ ಇರ್ತಾರೆ. ಆಗ ಇಲ್ಲಿ ಶಿವರಾಮೇಗೌಡರು ವಿದ್ಯೆನೇ ನೋಡ್ತಾ ಇರ್ತಾರೆ. ಆಗ ವಿದ್ಯೆಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಯಾರು ಹೇಳಿದೋಳು ಬರೋಕ್ಕಿಲ್ಲ ಅಂತ? ಬಂದೇ ಬರ್ತಾಳೆ, ವಿದ್ಯಾ ನೀನು ಬಾರಮ್ಮ ಒಳಗೆ ಅಂತ ಅಜ್ಜಮ್ಮ ಕರೀತಾರೆ. ಆಗ ವಿದ್ಯಾ ಶಿವರಾಮೇಗೌಡರನ್ನೇ ನೋಡ್ತಾ ಇರ್ತಾರೆ. ಲೇ ಶಿವರಾಮ, ನೀನು ಸುಮ್ಮನೆ ಇದ್ಬಿಟ್ಯಾ? ವಿದ್ಯೆನ ಕರೆಯೋಕ್ಕಿಲ್ವಾ? ವಿದ್ಯಾ ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗಬಾರ್ದು. ನೋಡು, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದದ್ದೇ ಹೌದಂತಾದರೆ ವಿದ್ಯೆನ ಒಳಗಡೆ ಕರಿ, ಹಾಗೆ ಮತ್ತೆ ಮತ್ತೆ ಹೊರಗಡೆ ಹೋಗಬಾರ್ದು, ಅವಳು ಇದೇ ಮನೆಯಲ್ಲಿರಬೇಕು ಅಂತ ಅಜ್ಜಮ್ಮ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿ ಬೆಚ್ಚಿ ಬೀಳ್ತಾರೆ. ಆಗ ಶಿವರಾಮೇಗೌಡರು ತುಂಬಾ ಕರುಣೆ ತೋರಿಸ್ತಾರೆ. ಆಗ ವಿದ್ಯಾ ಬಾರಮ್ಮ ಒಳಗೆ ಅಂತ ಹೇಳ್ತಾರೆ. ಆಗ ವಿದ್ಯೆಗೆ ತುಂಬಾ ಖುಷಿಯಾಗಿ ಮಾವಯ್ಯ ಅಂತ ಹೇಳ್ತಾರೆ. ಹ್ಞೂ ಕಣಮ್ಮ ಬಾ ಅಂತ ಹೇಳ್ತಾರೆ. ಆಗ ವಿದ್ಯೆ ಖುಷಿಯಿಂದ ಒಳಗಡೆ ಹೋಗ್ತಾರೆ. ಇಲ್ಲಿ ಹುಟ್ಟುಹಬ್ಬ ಜೋರಾಗಿ ಮಾಡ್ತಾರೆ. ಎಲ್ಲರೂ ಕೂಡ ಖುಷಿ ಆಗ್ತಾರೆ. ಈಶ್ವರಿ ಸಾವಿತ್ರಿ ಅಂತೂ ತುಂಬಾ ಕೋಪ ಮಾಡ್ಕೊತಾ ಇರ್ತಾರೆ. ಭದ್ರಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ. ವಿದ್ಯೆ ಮುಖದಲ್ಲಿ ನಗು ನೋಡಿ ಭದ್ರ ತುಂಬ ಖುಷಿ ಪಡ್ತಾ ಇರ್ತಾರೆ. ಆಗ ಎಲ್ಲ ಕೂಡ ಆದ ನಂತರ ಅಜ್ಜಮ್ಮ ಥ್ಯಾಂಕ್ ಯು ಸೋ ಮಚ್ ಅಜ್ಜಮ್ಮ, ನೀವು ಇಷ್ಟೆಲ್ಲ ನನಗೆ ಚೆನ್ನಾಗಿ ಮಾಡ್ತೀರಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಖುಷಿ ಆಯಿತು ಅಜ್ಜಮ್ಮ, ನನಗೋಸ್ಕರ ನೀವು ಒಬ್ಬರು ಇದ್ದೀರಲ್ವಾ ಅಷ್ಟೇ ಸಾಕು ಅಂತ ವಿದ್ಯಾ ಹೇಳ್ತಾರೆ. ಆಗ ಅಜ್ಜಮ್ಮಗೆ ತುಂಬ ಖುಷಿ ಆಗುತ್ತೆ. ಕೊನೆಗೂ ವಿದ್ಯೆನ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಅಜ್ಜಮ್ಮ. ಥ್ಯಾಂಕ್ಸ್ ಅಜ್ಜಮ್ಮ, ಎಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಇನ್ನು ನಾನು ಹೊರಡ್ತೀನಿ ಅಂತ ವಿದ್ಯಾ ಹೋಗ್ತಾ ಇರ್ತಾರೆ. ಎಲ್ಲಿಗೆ ಹೋಗ್ತೀಯ ವಿದ್ಯಾ? ಯಾವುದೇ ಕಾರಣಕ್ಕೂ ನೀನು ಈ ಮನೆ ಬಿಟ್ಟು ಹೊರಗಡೆ ಹೋಗಬಾರ್ದು, ಈ ಮನೆಯಲ್ಲೇ ಇರ್ತೀಯಾ, ಅದು ಯಾರು ಕೂಡ ನಿನ್ನನ್ನು ತಡೆಯಲ್ಲ ಅಂತ ಅಜ್ಜಮ್ಮ ಹೇಳ್ತಾರೆ. ಲೇ ಶಿವರಾಮ, ನೀನು ಏನಾದರೂ ಹೇಳಲಾ ಅಂತ ಹೇಳ್ತಾರೆ. ಅಯ್ಯೋ ಪರವಾಗಿಲ್ಲ ಅಜ್ಜಿ, ಅವ್ರ ಹತ್ರ ಯಾಕೆ ನೀವು ಈ ರೀತಿ ರಿಕ್ವೆಸ್ಟ್ ಮಾಡ್ತೀರಾ? ನನಗೆ ಗೊತ್ತು ಮಾವಯ್ಯನಿಗೆ ನನ್ನ ತಪ್ಪಿಲ್ಲ, ಅವರೇ ನನ್ನನ್ನು ಖಂಡಿತವಾಗ್ಲೂ ಕರೆಯೋವರೆಗೂ ನಾನು ಈ ಮನೆಗೆ ಬರಲ್ಲ ಅಂತ ವಿದ್ಯಾ ಮತ್ತೆ ಅಲ್ಲಿಂದ ಹೋಗ್ತಾ ಇರ್ತಾರೆ. ಈಗಲಾದರೂ ಇಲ್ಲಿ ಶಿವರಾಮೇಗೌಡರು ವಿದ್ಯೆನ ಕ್ಷಮಿಸಿ ಮತ್ತೆ ಈ ಮನೆಯಲ್ಲಿ ಇರಿಸ್ಕೊತಾರ ಅಂತ ಮುಂದೆ ಬರುವ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.